ಹಾಯ್ ಹಲೋ ನಮಸ್ಕಾರ. ಇವತ್ತು ನನ್ನ ಮಗನಿಗೆ ಇಷ್ಟವಾಗಿರುವಂಥ ಪಲಾವನ್ನು ಮಾಡ್ತಾಯಿದ್ದೀನಿ. ಅದರಲ್ಲೂ ಸೋಯಾಬೀನ್ ಪಲಾವನ್ನು ಮಾಡ್ತಾಯಿದ್ದೀನಿ. ಮೊದಲಿಗೆ ಕುಕ್ಕರನ್ನು ಗ್ಯಾಸ್ ಆನ್ ಮಾಡಿಕೊಂಡು ಕುಕ್ಕರಿಗೆ ಮೊದಲೇ 2 ಚಮಚ ಎಣ್ಣೆನ ಹಾಕಿ, ನಂತರ 1 ಸ್ಪೂನ್ ತುಪ್ಪವನ್ನು ಹಾಕಿ, ಅದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ, ಕ್ಯಾರೆಟ್, ಪೊಟ್ಯಾಟೊ ಇದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು, ನಂತರದಲ್ಲಿ ಅದನ್ನು ಸ್ವಲ್ಪ ಫ್ರೈ ಆಗಲು ಬಿಟ್ಟು, ಅದಕ್ಕೆ ನೆನೆಸಿಟ್ಟುಕೊಂಡಂಥ ಸೋಯಾಬೀನ್ ನೀರಿನಲ್ಲಿ ಅರ್ಧ ಗಂಟೆ ಮೊದಲೇ ನೆನೆಸಿಟ್ಟುಕೊಂಡಂಥ ಸೋಯಾಬೀನನ್ನು ನೀರನ್ನು ಹಿಂಡಿ ಕುಕ್ಕರಿಗೆ ಹಾಕಿಕೊಳ್ತಾ ಇದ್ದೇನೆ. ಕುಕ್ಕರಿಗೆ ಹಾಕಿ ಅದನ್ನು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು, ಅದಕ್ಕೆ ಉಪ್ಪನ್ನು ಸೇರಿಸಿಕೊಳ್ತಾ ಇದ್ದೀನಿ. ಈಗಲೇ ಉಪ್ಪು ಹಾಕ್ಕೊಂಡ್ರೆ ಅದಕ್ಕೆ ಸೋಯಾಬೀನ್ಗೆ ಸ್ವಲ್ಪ ಉಪ್ಪಿನಂಶ ಹಿಡಿದುಕೊಳ್ಳುತ್ತದೆ. ಅದೇ ನಾವೇನಾದರೂ ಈಗ ಉಪ್ಪು ಹಾಕ್ಕೊಳ್ಳೋದೆ ಲಾಸ್ಟಿಗೆ ಉಪ್ಪು ಹಾಕಿದರೆ, ಅಕ್ಕಿ ಎಲ್ಲ ಹಾಕಿ ನೀರು ಹಾಕಿದ ಮೇಲೆ ಉಪ್ಪು ಹಾಕ್ಕೊಂಡ್ರೆ ಅದು ಉಪ್ಪನ್ನು ಅಷ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಲ್ಲ ಸೋಯಾಬೀನು. ಆವಾಗ ಸೋಯಾಬೀನ್ನ ಟೇಸ್ಟು ಚೆನ್ನಾಗಿ ಬರಲ್ಲ. ಹಾಗಾಗಿ ಮೊದಲಿಗೆ ಸೋಯಾಬೀನ್ನ ಎಣ್ಣೆಲಿ ಫ್ರೈ ಮಾಡ್ಕೋಬೇಕಾದ್ರೆ ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನಂತರದಲ್ಲಿ ಅದು ಸ್ವಲ್ಪ ಪ್ರಮಾಣದಲ್ಲಿ ಎಣ್ಣೆಯಲ್ಲಿ ಬೆಂದ ನಂತರ ಅದಕ್ಕೆ ರುಬ್ಬಿಟ್ಟುಕೊಂಡಿರುವಂತಹ ಕೊಬ್ಬರಿ, ಚಕ್ಕೆ, ಲವಂಗ, ಚಕ್ರಮೊಗ್ಗು, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಪೇಸ್ಟನ್ನು ಕುಕ್ಕರಿಗೆ ಹಾಕಿಕೊಂಡು ಅದನ್ನು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಇದನ್ನು ಫ್ರೈ ಮಾಡಿಕೊಂಡ ನಂತರ ಇದಕ್ಕೆ ತೊಳೆದಿಟ್ಟುಕೊಂಡಿರುವಂಥ ಅಕ್ಕಿಯನ್ನು ಹಾಕಿಕೊಳ್ತಾ ಇದ್ದೇನೆ. ಅಕ್ಕಿಯನ್ನು ಹಾಕಿಕೊಂಡು ಅಕ್ಕಿಗೆ 1:2 ಪ್ರಮಾಣದಲ್ಲಿ ನೀರನ್ನು ಹಾಕಿಕೊಳ್ತಾ ಇದ್ದೇನೆ. ನೀರನ್ನು ಹಾಕಿ ಅದನ್ನು ಅಕ್ಕಿಯನ್ನು ಹಾಕಿ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಕೊಂಡು, ತದನಂತರ ನೀರನ್ನು ಹಾಕಿ ಮೇಲೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕಿ ಅದರ ಕುಕ್ಕರದ ಮುಚ್ಚಳವನ್ನು ಮುಚ್ಚಿ ಅದು 2 ವಿಷಲ್ ಬರುವವರೆಗೆ